ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ನಾವು ನೋಡಿದ್ವಿ. ಯಾವ ರೀತಿ ವಾದ ಪ್ರತಿವಾದ ಆಯಿತು ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ತೀರ್ಪನ್ನ ಕೊಟ್ಟಿದ್ದಾರೆ. ಅದರ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಆರೋಪಿ ದೇವರಾಜೇಗೌಡ ಪೊಲೀಸ್ ಕಸ್ಟಡಿಗೆ ನೀಡಿದ ಕೋರ್ಟ್. ಮೇ 16ರವರೆಗೆ 3 ದಿನ ಕಸ್ಟಡಿಗೆ ನೀಡಿದ ಜೆಎಂಎಫ್ಸಿ ನ್ಯಾಯಾಲಯ. ನಾಳೆ ಬೆಳಗ್ಗೆ ಹಾಸನ ಜಿಲ್ಲಾ ಕಾರಾಗೃಹದಿಂದ ಕರೆದೊಯ್ಯಲಿರೋ ಪೊಲೀಸರು. ಕೆಆರ್ ನಗರ ಕಿಡ್ನಾಪ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಎಸ್ಐಟಿ ಸಂತ್ರಸ್ತೆಯನ್ನ ವಶಕ್ಕೆ ಪಡೆದಿದ್ದು ರಾಜಗೋಪಾಲ್ ತೋಟದಲ್ಲಿ ಅಲ್ಲ, ಹುಣಸೂರಿನ ಮನೆಯೊಂದರಲ್ಲಿ. ಸಂತ್ರಸ್ತೆ ಸಂಬಂಧಿಕರಿಂದ ನ್ಯೂಸ್ ಫಸ್ಟ್ಗೆ ಮಾಹಿತಿ. ನಮ್ಮ ಮನೆಯಲ್ಲಿದ್ದ 24 ವರ್ಷದ ಯುವಕ ಅಮಾಯಕ. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. ಅರೆಸ್ಟ್ ಆದವರು ಅಮಾಯಕರು ಎಂದ ಪ್ರೀತಮ್ ಗೌಡ. ನವೀನ್ ಯಾರು ಏನು ಅಂತ ನನಗೆ ಪರಿಚಯನೇ ಇಲ್ಲ. ಆವತ್ತು ಮದುವೆಗೆ ಹೋಗಿದ್ ನಿಜ, ಆದ್ರೆ ನವೀನ್ ಭೇಟಿ ಆಗಿಲ್ಲ. ತಮ್ಮ ಮೇಲಿನ ಆರೋಪ ರಾಜಕೀಯ ಷಡ್ಯಂತ್ರ ಎಂದ ಎ ಮಂಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.